ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತಿನ ರೆಸಿಪಿ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಉಂಡೆ ಅಥವಾ ಅಕ್ಕಿ ಉಂಡೆ, ಹುರಿದ ಅಕ್ಕಿ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟನ್ನ ಹೊರಗಡೆಯಿಂದ ತಂದು ನೈವೇದ್ಯ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿನ 2-3-4 ಸಲ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಏಕೆಂದರೆ ಅದರಲ್ಲಿ ಧೂಳಿರೋದ್ರಿಂದ ನಾನು ತೊಳೆದು ಒಣಗಿಸ್ಕೊಂಡಿದ್ದೀನಿ. ನಾನು ನೆನೆಸಿಟ್ಟಿಲ್ಲ, ಒಂದೇ ಸಲ 3-4 ಸಲ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ 1.5 ಪಟ್ಟಷ್ಟು ಬೆಲ್ಲ ತೊಗೋಬೇಕು. 1 ಕಪ್ ಆದರೂ ತೊಗೋಬೋದು, ಇಲ್ಲ ನೀವು 1.5 ಕಪ್ ಆದರೂ ಬೆಲ್ಲ ತೊಗೋಬೋದು. ಇಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ, ಒಣಕೊಬ್ಬರಿ ತುರಿ ಇದು. ನೀವು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗೆ ಚೆನ್ನಾಗಿ ಪುಡಿ ಮಾಡಿ ಆದರೂ ಹಾಕ್ಕೋಬೋದು. ಕಡಲೆಪಪ್ಪು ಸ್ವಲ್ಪ, ಕಡಲೆ ಬೀಜ ಸ್ವಲ್ಪ, ಏಲಕ್ಕಿ ಪುಡಿ ಸ್ವಲ್ಪ. ಈಗ ಮಾಡೋ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಅಕ್ಕಿನ ಏನು ನಾನು ತೊಳೆದಿಟ್ಕೊಂಡಿದ್ದೆ ಆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಬೇಕಾದರೆ ಸೋನಾ ಮಸೂರಿನೇ ಯೂಸ್ ಮಾಡ್ಬೋದು, ಇಲ್ಲ ಅಂಗಡಿ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಯಾವ ಅಕ್ಕಿನಾದರೂ ಯೂಸ್ ಮಾಡ್ಬೋದು. ಕುಚ್ಚಲಕ್ಕಿ ಬಿಟ್ಟು ನೀವು ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ಸಿಮ್ಗಿಂತ ಸ್ವಲ್ಪ ಉರಿ ಜಾಸ್ತಿ ಇಟ್ಟು ಹುರ್ಕೋತಾ ಇದ್ದೀನಿ. ಸಿಮ್ಮಲ್ಲೂ ಅಲ್ದಿರ ಸ್ವಲ್ಪ ಉರಿ ಇಟ್ಟು ಹುರ್ಕೋತಾ ಇದ್ದೀನಿ. ನೀವು ಜೋರು ಉರಿಯಲ್ಲಿ ಇಟ್ಟು ಹುರ್ಕೊಂಡ್ರೆ ಅಕ್ಕಿ ಬೇಗ ಸೀದೋಗುತ್ತೆ, ಕಂದು ಬಣ್ಣಕ್ಕೆ ಬಂದುಬಿಡತ್ತೆ. ಬಟ್ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಅಕ್ಕಿನ 15 ನಿಮಿಷ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಸೈಡಿಗೆ ತಗೊಂಡು ಅದೇ ಬಾಣಲಿಗೆ ಕಡಲೆ ಬೀಜ ಹಾಕಿ ಫುಲ್ಲು ಸಿಮ್ಮಲ್ಲೇ ಇಟ್ಟು ಹುರ್ಕೊಂಡಿದ್ದೀನಿ. ನಾನು ಇಲ್ಲಿ ರಾಗಿ ಉಂಡೆಗೂ ಅಕ್ಕಿ ಉಂಡೆಗೂ ಎರಡಕ್ಕೂ ಸೇರಿಸಿ ಒಂದೇ ಸಲ ಹುರ್ಕೋತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹುರ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಸಿಮ್ಮಲ್ಲೇ ಇಟ್ಟು ಹುರ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ತಿನ್ನುವಾಗ. ಈಗ ಇದು ಹುರಿದಿದ್ದಾಗಿದೆ, ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಇದೇ ಬಾಣಲಿಗೆ ಕಡಲೆಪಪ್ಪು ಹಾಕಿ ಬೆಚ್ಚಗೆ ಹುರ್ಕೋತಾ ಇದ್ದೀನಿ. ನೀವು ಕಡಲೆಪಪ್ಪು ಅಷ್ಟೇ ಜೋರು ಉರಿಯಲ್ಲಿ ಹುರ್ಕೋಬಾರ್ದು, ಸೀದೋಗ್ಬಿಡತ್ತೆ. ಸೀದೋದ್ರೆ ನಿಮಗೆ ತಿನ್ನುವಾಗ ಸ್ಮೆಲ್ಲಲ್ಲೂ ಅಷ್ಟೇ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸಿಮ್ಮಲ್ಲೇ ಇಟ್ಟು ಬೆಚ್ಚಗಾಗೋವರೆಗೂ ಹುರ್ಕೋತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಏನು ಹುರಿದಿಟ್ಕೊಂಡಿದ್ದೆ ಆ ಅಕ್ಕಿ ಫುಲ್ಲು ತಣ್ಣಗಾದ ಮೇಲೆ ನುಣ್ಣಗೆ ಪುಡಿ ಆಗೋ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿದ್ಮೇಲೆ ಜರಡಿ ಹಿಡಿದು ಒಂದು ಬೇಸನ್ಗೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇದೇ ಥರನೇ ಕಡಲೆಪಪ್ಪು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ತರಿಯಾಗಿ ರುಬ್ಕೊಳ್ಳೋದ್ರಿಂದ ಮಿಕ್ಸಿ ಆನು ಆಫು ಮಾಡಿ ತರಿಯಾಗಿ ರುಬ್ಕೋಬೇಕು. ನಿಮಗೆ ಬಾಯಿಗೆ ತುಂಬ ಚೆನ್ನಾಗಿ ಸಿಗತ್ತೆ ತಿನ್ನುವಾಗ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಹೀಗೆ ಕಡಲೆ ಬೀಜನೂ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಆನು ಆಫು ಮಾಡಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈ ಥರ ರುಬ್ಕೊಳ್ಳೋದ್ರಿಂದ ರುಚಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಬೇಸನಲ್ಲಿ ಅಕ್ಕಿ ಏನು ಹಾಕ್ಕೊಂಡಿದ್ದೆ ಇದಕ್ಕೆ ರುಬ್ಕೊಂಡಿರೋಂಥ ತರಿಯಾಗಿ ರುಬ್ಬಿರೋಂಥ ಕಡಲೆಪಪ್ಪು, ಕಡಲೆ ಬೀಜ ಮತ್ತು ಒಣಕೊಬ್ಬರಿ ನಾನು ಏನು ತುರ್ದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಮಾಡುವಾಗ ಏಲಕ್ಕಿ ಹಾಕಿದ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ 1.25 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ, ಚೆನ್ನಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಈಗ 2 ಕಪ್ ಬೆಲ್ಲ ಹಾಕಿದ್ಮೇಲೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಅಳತೆ ಹೇಗೆ ಗೊತ್ತಾಗಬೇಕು ಅಂದರೆ ನಿಮಗೆ ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಿಮಗೆ ಗ್ಲಾಸಲ್ಲಿ ಗೊತ್ತಾಗಲಿಲ್ಲ ಅಂದರೆ ನೀವು ಯಾವ ಪಾತ್ರೆಯಲ್ಲಿ ಬೇಕಾದರೂ ತೊಗೋಬೋದು. ಆ ಪಾತ್ರೆಯಲ್ಲಿ ಬೆಲ್ಲ ಹಾಕಿದ್ಮೇಲೆ ಬೆಲ್ಲ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೋಬೇಕು. ತೋರಿಸ್ತಿದ್ದೀನಿ, ನೋಡ್ಬೋದು. ಬೆಲ್ಲ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲ ಚೆನ್ನಾಗಿ ಕರಗಾದ ಮೇಲೆ ಈಗ ಚೆನ್ನಾಗಿ ಬೆಲ್ಲ ಕರಗಿದೆ. ಈಗ ಒಂದು ಕುದಿ ಬಂದ ಮೇಲೆ ಪಾಕ ಹೇಗೆ ತೆಗಿಬೇಕು ಅಂತ ಅಂದರೆ ನಿಮಗೆ ಅಂಟು ಬಂದರೆ ಸಾಕು, ಪಾಕ ಬರುವಂಥದ್ದು ಬೇಡ. ನಿಮಗೆ ಎಳೆ ಪಾಕಕ್ಕಿಂತ ಮೊದಲು ಈ ಥರ ಕೈಗೆ ಅಂಟ್ಕೋಬೇಕು. ಈ ಥರ ಕೈಗೆ ಅಂಟ್ಕೊಂಡ್ರೆ ಸಾಕು, ನಿಮಗೆ ಉಂಡೆ ಕಟ್ಟೋಕ್ಕೆ ಆಗತ್ತೆ. ಈಗ ನಾನು ಏನು ಕಲಸಿ ಇಟ್ಕೊಂಡಿದ್ದೆ ಅದಕ್ಕೆ
ಪಾಕ ಸ್ವಲ್ಪನೇ ಹಾಕಿ ಕಲಿಸ್ಕೊತಾ ಇದ್ದೀನಿ. ನಾನು ಪಾಕನ ಫಿಲ್ಟ್ರ್ ಮಾಡಿ ತೊಗೊಂಡಿದ್ದೀನಿ. ಉಂಡೆ ಬೆಲ್ಲ ಆಗಿರೋದ್ರಿಂದ ಅದರಲ್ಲಿ ನಿಮಗೆ ಕಲ್ಲು ಮಣ್ಣು ಸುಣ್ಣ ಎಲ್ಲ ಇರುತ್ತೆ, ಅದನ್ನು ಫಿಲ್ಟ್ರ್ ಮಾಡಿ ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಪಾಕ ತುಂಬ ಬಿಸಿ ಇರುತ್ತೆ, ಅದು ಬೇಗ ಆರೋದಿಲ್ಲ. ಹೀಗೆ ನೀವು ಡೈರೆಕ್ಟಾಗಿ ಕೈ ಇಟ್ಟು ಕಲಿಸ್ಕೋಬಾರ್ದು, ಸ್ಪೂನಲ್ಲಿ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೋಬೇಕು. ನೀವು ಎಲ್ಲದಕ್ಕೂ ಒಂದೇ ಸಲ ಹಾಕಿ ಕಲಿಸ್ಕೋಬಾರ್ದು. ನಾನು ಇಲ್ಲಿ ಡ್ರೈ ಉಂಡೆ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕಿ ಕಲಿಸ್ಕೋತಾ ಇದ್ದೀನಿ. ಇನ್ನೂ ಇದು ತುಂಬಾ ಬಿಸಿ ಇದೆ. ಸ್ವಲ್ಪನೇ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಸ್ವೀಟ್ನೆಸ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಮೇಲೆ ಮಾತ್ರ ಉಂಡೆಗೆ ಸ್ವೀಟ್ನೆಸ್ ಬಂದು ಒಳಗಡೆ ಎಲ್ಲ ಹಸಿದಾಗೆ ಉಳ್ಕೊಂಡು ಬಿಡುತ್ತೆ. ನಾದ್ಕೋಬೇಕು ನೀವು. ಅದು ಪಾಕ ಹಾಕಿದ ಮೇಲೆ ಚೆನ್ನಾಗಿ ಹೀಗೆ ಕೈಯಲ್ಲೇ ನಾದ್ಕೋಬೇಕು. ನಿಮಗೆ ಕೈಯಲ್ಲಿ ನಾದ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ಒಂದು ಪ್ಲೇಟಲ್ಲಿ ಹಾಕಿ ತುಪ್ಪ ಸವರಿಬೇಕಾದ್ರೂ ಹೀಗೆ ಹಿಟ್ಟನ್ನ ಸ್ವಲ್ಪನೇ ನಾದ್ಕೋಬೋದು. ಈಗ ನೋಡ್ಬೋದು, ನಾನು ನಾದ್ಕೊಂಡಾದಮೇಲೆ ನೀಟಾಗಿ ಉಂಡೆ ಕಟ್ಕೋತಾ ಇದ್ದೀನಿ. ನಾನು ಒಂದೇ ಕೈಯಲ್ಲೇ ಉಂಡೆ ಕಟ್ಕೋತಾ ಇದ್ದೀನಿ. ನೀವು ಬೇಕಂದರೆ 2 ಕೈ ಸೇರಿಸಿನೂ ಉಂಡೆ ಕಟ್ಕೋಬೋದು. ಇನ್ನು ಉಳಿದಿರೋ ಹಿಟ್ಟಿಗೆಲ್ಲನೂ ಸ್ವಲ್ಪನೇ ಪಾಕ ಹಾಕ್ತಾ ನೀವು ಸ್ವಲ್ಪನೇ ಹಾಕ್ಕೋಬೇಕು. ಒಂದು ಶೇಪ್ಗೆ ಬರಬೇಕು ಅಂದರೆ ನೀವು ಸ್ವಲ್ಪನೇ ಹಾಕಿ ಉಂಡೆ ಕಟ್ಕೋಬೇಕು. ನೀವು ಒಂದೇ ಸಲ ಹಾಕಿದ್ರೆ ಬೇಗ ಅದು ಗಟ್ಟಿ ಆಗೋಗುತ್ತೆ. ನೀವು ಉಂಡೆ ಮಾಡುವಾಗ ತೆಳ್ಳಗೆ ಉಂಡೆ ಮಾಡ್ಕೊಳ್ಳಿ, ಯಾಕಂದರೆ ಬೆಲ್ಲದ ಪಾಕ ಆರಿದ ಮೇಲೆ ತುಂಬಾ ಗಟ್ಟಿ ಬರುತ್ತೆ. ನಾನೀಗ ಎಲ್ಲನೂ ಉಂಡೆ ಮಾಡಿ ತೊಗೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ನಾನು ರಾಗಿ ಉಂಡೆ ಸಹ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ರಾಗಿ ಉಂಡೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಅದನ್ನು ನೋಡ್ಬೋದು. ಶಿವರಾತ್ರಿ ಹಬ್ಬಕ್ಕೆ ಹೊರಗಡೆಯಿಂದ ತಂದು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಹೇಗೆ ಅಕ್ಕಿ ತಂಬಿಟ್ಟು ರಾಗಿ ತಂಬಿಟ್ಟು ಸಿಂಪಲಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮನೆಯಲ್ಲೇ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.